Hello friends, welcome back to my Aru YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ನೀವು ಸಪೋರ್ಟ್ ಮಾಡಿದರೆ ಚೆನ್ನಾಗಿರ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾವಿವತ್ತು ನಮ್ಮ ತಮ್ಮನಿಗೋಸ್ಕರ ಹೊಸ ಸೈಕಲ್ ತೊಗೊಂಡು ಬಂದಿದ್ದೀವಿ. ಸೊ ಅದು ಹೇಗಿದೆ ಅಂತ ನೋಡ್ಕೊಂಡು ಬರುವ ಬನ್ನಿ, ಹಾಗೆ ಅವನು ಯಾವ ಥರ ಖುಷಿಯಾಗಿದ್ದಾನೆ ಅಂತ ನೋಡುವ. ನಿಮಗೆ ಪ್ರೈಸ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಪ್ರೈಸ್ ಅಂತ ಕಮೆಂಟ್ ಮಾಡಿ, ಓಕೆ. ನಮ್ಮ ಅಕ್ಕ ಈಗ ಸೈಕಲ್ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ನಮ್ಮ ನ್ಯೂ ಒನ್ ಸೈಕಲ್ ಫ್ರೆಂಡ್ಸ್. ಈಗ ನಮ್ಮ ಅಕ್ಕ ಆರತಿ ಬೆಳಗ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ಸಕ್ರೆ ಇಟ್ಟಿದ್ದಾಳೆ ನೋಡಿ, ಎಷ್ಟು ಇಟ್ಟಿದ್ದಾಳೆ ಚುಂಗುಸ್ ಫ್ರೆಂಡ್ಸ್. ನೋಡಿ ಹಿಂದೆ ಅರಿಶಿನ ಮತ್ತು ಕುಂಕುಮ ಹಚ್ತಾ ಇದ್ದಾಳೆ ನೋಡಿ. ನಮ್ಮ ನ್ಯೂ ಒನ್ ಸೈಕಲ್ ಹೇಗಿದೆ ಅಂತ ಫ್ರೆಂಡ್ಸ್ ನೋಡಿ. ಈಗ ಅರಿಶಿನ ಮತ್ತು ಕುಂಕುಮನ ಹಚ್ತಾ ಇದ್ದಾಳೆ ನಮ್ಮ ತಂಗಿ. ಸಾಕ್ಬಿಟ್ರಿ ಭಾಳ ಅಪ್ಪುಡದ ಸೈಕಲ್ ಬಾರಿ ಕಂಪ್ನಿಯಿಂದ ಇದ್ದಿದ್ದ ನನ್ನ ತಮ್ಮ ಸೈಕಲ್ ತಗೊಂಡು ಬಂದಿದ್ದಾನೆ ಅಂತ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಹಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ನೋಡಿ ಫ್ರೆಂಡ್ಸ್. ಈಗ ನನ್ನ ತಮ್ಮ ಒಂದು ರೌಂಡ್ ಹೋಗಿ ಬರ್ತಾನೆ ಫ್ರೆಂಡ್ಸ್. ನೋಡಿ ನನ್ನ ತಮ್ಮ ಈಗ ಒಂದು ರೌಂಡ್ ಹೋಗಿ ಬರ್ತಾನೆ ನೋಡಿ ಫ್ರೆಂಡ್ಸ್, ಎಷ್ಟು ಜಾಲಿಯಾಗಿ ಬರ್ತಾ ಇದ್ದಾನೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈಗ ನನ್ನ ತಂಗಿ ಒಂದು ರೌಂಡ್ ಹೋಗಿ ಬರ್ತಾಳೆ ನೋಡೋಣ. ಫ್ರೆಂಡ್ಸ್, ಈಗ ನನ್ನ ತಂಗಿ ಒಂದು ರೌಂಡ್ ಹೋಗಿ ಬರ್ತಾಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ತುಂಬ ಗಾಡಿಗಳು ಓಡ್ತಾ ಇರ್ತವೆ, ಅದಕ್ಕೆ ಅವಳಿಗೆ ಸ್ವಲ್ಪ ಭಯ ನೋಡಿ. ಬಂದ್ಬಿಟ್ಲು ಯಾವುದು ಫ್ರೆಂಡ್ಸ್ ನೋಡಿ. ಅಮ್ಮ ಮನೇಲಿ ಸ್ವೀಟ್ ಮಾಡಿದ್ದಾರೆ, ಮೈಸೂರು ಪಾಕ್. ಸೊ ಈಗ ಎಲ್ರಿಗೂ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲಿ ಹೊಂಟಿ ಅಮ್ಮ? ಈಗ ಸೈಕಲ್ ತಗೊಂಡು ಹೊರಟ. ಅವ್ರ ಫ್ರೆಂಡ್ಸ್ ಕೂಡ ಸೈಕಲ್ ತಗೊಂಡು ಬಂದಿದ್ದಾರೆ, ಸೊ ಅವರು ಕೂಡ ಹೊರಟಿದ್ದಾರೆ. ನಮ್ಮ ದೀದಿ ಕೂಡ ಹೊರಟ್ಲು ನೋಡಿ. ಸೊ ಈಗ ಗೊತ್ತೆ, ನಾನು ಆಗಲೇ ಬ್ಲಾಗ್ ಮಾಡೋದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ದೆ, ಯಾಕಂದರೆ ನಾನು ಸ್ಕೂಲ್ಗೆ ಹೋಗಿದ್ದೆ. ಸೊ ಅದಕ್ಕೋಸ್ಕರ ಈಗ ನೈಟ್ ಆಗಿದೆ. ಸೊ ಈಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನನ್ನ ತಂಗಿ ನನ್ನ ರೌಂಡ್ ಹೋಗ್ತಾಳೆ, ನನ್ನ ತಮ್ಮ ಕೂಡ ಹೋಗ್ತಾನೆ, ನಾನು ಕೂಡ ಸೈಕಲ್ ಕಲಿಬೇಕು. ಸೊ ಬನ್ನಿ ನೋಡುವ ಫ್ರೆಂಡ್ಸ್. ಇಲ್ಲ ನಂಗೆ ಬರುತ್ತೆ, ಬಟ್ ನಾನು 2 ವರ್ಷದಕ್ಕಿಂತ ಮುಂಚೆ ಓಡಿಸಿದ್ದೆ, ಅದಾದಮೇಲೆ ಓಡಿಸಿಲ್ಲ. ಸೊ ಈಗ ಟ್ರೈ ಮಾಡ್ತೀನಿ, ಓಕೆ. ಮರ್ತೋಗಿದೆ ಹೇಗೆ ಓಡಿಸೋದು ಅಂತಲೂ ಗೊತ್ತಿಲ್ಲ, ಭಯ ಆಗುತ್ತೆ. ಬಟ್ ಟ್ರೈ ಬಟ್ ಯಾಕೆ ಬಂದೆ ಫ್ರೆಂಡ್ಸ್. ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್ ಫ್ರೆಂಡ್ಸ್. ಅಲ್ಲಿ ದೆವ್ವ ನೋಡಿ, ದೆವ್ವ. ಈಗ ನನ್ನ ತಮ್ಮನ ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ. ಒಂದು ರೌಂಡ್ ಹೋಗಿಬಿಟ್ಟು ಬಂದ್ಬಿಟ್ಟ. ನಮ್ಮದು ಸೊ ಭಯ ಆಗ್ತಾಯಿದೆ, ನಾನು ಕೂಡ ಟ್ರೈ ಮಾಡ್ತೀನಿ. ಈಗ ನಾವೊಂದು ರೌಂಡ್ ನೋಡಿ. ನಾವು ಇಂಥ ರಾತ್ರಿಲಿ ಸೈಕಲ್ ಓಡಿಸ್ತಾ ಇದ್ದೀವಿ, ತುಂಬ ಚಳಿ ಇದೆ, ವೆದರ್ ಅಂತೂ ಸಕ್ಕತ್ತಾಗಿದೆ. ಸೊ ಅದಕ್ಕೆ ಇವಳಿಗೂ ಕೂಡ ಭಯ ಆಗ್ತಿದೆ ಅಂತೆ. ಸೊ ಇವಳು ಕೂಡ ಟ್ರೈ ಮಾಡ್ತಾಳೆ ನೋಡಿ.
ಟ್ರೈ ಬಟ್ ಡೋಂಟ್ ಕ್ರೈ ಅನ್ನೋ ಲೈನು ತುಂಬ ನೆನಪಾಗ್ತಿದೆ ಫ್ರೆಂಡ್ಸ್ ಈಗ ನನಗೆ. ಯಾಕಂತಂದರೆ ನನ್ನ ಸೈಕಲ್ನ ಯಾವತ್ತೂ ಓಡಿಸೇ ಇಲ್ಲ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ. 2 ವರ್ಷದ ಹಿಂದೆ ಒಂದು 2-3 ಸಾರಿ ಓಡಿಸಿದ ನೆನಪು ಇವರೇ ಕಲಿಸಿದ್ರು ನನಗೆ. ಸೊ ಈಗ ಮತ್ತೆ ಓಡಿಸ್ತಾ ಇದ್ದೀನಿ, ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಓಕೆ ಫ್ರೆಂಡ್ಸ್, ಬರ್ತಾ ಇದೆ ದೆವ್ವ. ಈಗ ನಾನು ಕಲಿಬೇಕು, ನಾನು ಕಲಿಸೋದನ್ನು ಬಿಟ್ಟು ಇವ್ರದ್ದೊಂದು ಆಟ ಆಡ್ತಾಯಿದ್ದಾರೆ ನೋಡಿ. ಪ್ರೀತಮ್ಮ ನಾನು ನೋಡ್ತೀನಿ ಫ್ರೆಂಡ್ಸ್, ನೋಡಿ ಹೆಂಗೆ ಬರ್ತಾನೆ. ಟರ್ನ್ ಅಂತೂ ಸಖತ್ತಾಗಿ ತಗೋತಾನೆ. ಇಷ್ಟ ಫ್ರೆಂಡ್ಸ್ ಸ್ವಲ್ಪ ಕಲಿತಾ ಇದ್ದಾಳೆ. ಪೂಜಿ ನಡಿ, ಫಾಸ್ಟ್ ನಡಿ. ಫ್ರೆಂಡ್ಸ್ ನೋಡಿ ವ್ಲಾಗರು. ಆ ಸೈಕಲ್ ಹಂಗೈತಿ ಫ್ರೆಂಡ್ಸ್. ಫೈನಲಿ ಅಡಿಗೆ ಜಾಮೂನು ತಿನ್ಸಕ್ಕೆ ಯಾವತ್ತು ಹೋಗ್ಬೇಡ್ರಿ. ಪೌಸ್ ಕೊಡ್ತೇವೆ ನಾಗವಲ್ಲಿ. ಪೂಜಿ ಈ ಭೂತನ ನಾನು ಚಸ್ಮಾ ಹಿಡ್ಕೊಂಡು ಇಬ್ರು ಓಡಿಸ್ತಾರಂತೆ. ಸೊ ನಾನು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಇನ್ನೂ ಮಾಡಬೇಕು. ಸೊ ಒಂದೇ ಸರಿ ಏನೂ ಬರಲ್ಲ. ಸೊ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ಕೊನೆಯಲ್ಲಿ ಕಲ್ತ್ಕೊತೀನಿ. ಸೊ ನೋಡಿ ಈ ಭೂತ ಹೊರಟಿದೆ ಈಗ. ಫ್ರೆಂಡ್ಸ್ ನೋಡಿ, ಅಲ್ಲಿ ನಮ್ಮ ಅಕ್ಕ ನಿಂತ್ಕೊಂಡು ಇವಳನ್ನ ನೋಡಿ ನಗ್ತಾ ಇದ್ದಾಳೆ ಕಿಟಕಿಲಿ.